ನನ್ನೆಲ್ಲ ಆತ್ಮೀಯ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಮತ್ತು ವಚನದ ಭಾವಾರ್ಥವನ್ನ ತಿಳಿಯೋಣ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಈ ವಚನ ಮತ್ತು ವಚನದ ಭಾವಾರ್ಥ ಅರ್ಥ ಆಗುತ್ತೆ. ಈ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಆತ್ಮವನ್ನ ಹೇಗೆ ನಾವು ಒಂದು ಶುದ್ಧವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಚನದಲ್ಲಿ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಏನ ಕಂಡಡೇನಯ್ಯ ತನ್ನ ಕಾಣದಾತ ಕುರುಡ, ಏನ ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವುಡ, ಏನ ಮಾತಾಡಿದಡೇನಯ್ಯ ತನ್ನ ಮಾತಾಡದಾತ ಮೂಗ, ದಿಟದಿಂದ ತನ್ನತ ಕಾಣಬೇಕು, ದಿಟದಿಂದ ತನ್ನತ ಕೇಳಬೇಕು, ದಿಟದಿಂದ ತನ್ನತ ಮಾತಾಡಬೇಕು, ಇದೇ ತನ್ನ ನೆಲೆ ಸ್ವಭೂಮಿ ಸ್ವಸ್ವರೂಪು ಕಾಣ ಗುಹೇಶ್ವರ. ಅಂದರೆ ನಮಗೆಲ್ಲರಿಗೂ ಹೊರಗಿನ ಜಗತ್ತು ಅನುಭವಗಳ ಬಗ್ಗೆ ಹೆಚ್ಚು ಆಸಕ್ತಿ ಸಹಜವಾಗಿ ಇರುತ್ತಲ್ವಾ? ಯಾಕೆ ಮನಸ್ಸು ಸಹಜವಾಗಿ ಹೊರಮುಖವಾಗಿ ಚಿಂತಿಸುತ್ತೆ? ಯಾಕೆ ನಾವು ಮನುಷ್ಯನ ವಿಕಾಸ ಆಗಿರೋದು? ಹಾಗೆ ಹೊರಗಿನಿಂದ ಆಪತ್ತು ಇದ್ದು ಅದನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ನಾವು ಹೊರಮುಖವಾಗಿ ಚಿಂತಿಸ್ತಿರ್ತೀವಿ ಅಲ್ವಾ? ಈ ಮನುಷ್ಯನಿಗೆ ಹೊರಮುಖದ ಸುರಕ್ಷತೆಗೆ ಒಂದು ಮಟ್ಟಿಗೆ ಬಂದಿರೋದ್ರಿಂದ ಒಳಮುಖವಾಗಿ ನೋಡ್ದಿದ್ರೆ ಒಳಗಡೆ ಖಾಲಿ ಉಳಿದ್ಬಿಡುತ್ತೆ. ನಾವು ಏನೇ ಕಂಡರೂ ನಮ್ಮನ್ನ ನಾವು ಕಾಣಲಿಲ್ಲ ಅಂದ್ರೆ ಅರ್ಥಹೀನ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇರೋದು. ಏನ ಕಂಡಡೇನಯ್ಯ ತನ್ನ ಕಾಣದಾತ ಕುರುಡ ಅಂದ್ರೆ ಏನೇ ನೋಡಪ್ಪ, ಬೇರೆ ಬೇರೆ ದೇಶ ನೋಡಿ, ಬೇರೆ ಬೇರೆ ರಾಜ್ಯಗಳನ್ನ ನೋಡಿ, ಆದ್ರೆ ನಿನ್ನನ್ನೇ ನೀನು ಕಾಣೋದಾದರೆ ಕುರುಡ. ಹೇಗೆ ನಮ್ಮನ್ನ ನಾವು ಕಾಣೋದು ಅಂದ್ರೆ ಕಣ್ಣಿನಿಂದ ನಮ್ಮನ್ನ ನಾವು ನೋಡ್ಕೊಳ್ಳೋಕೆ ಆಗೋಲ್ಲ. ಈಗ ಕನ್ನಡಿಯಲ್ಲಿ ನೋಡ್ಕೊಂಡ್ರು ಅದು ನಮ್ಮ ಒಂದು ಪ್ರತಿಫಲನವನ್ನ ನೋಡುತ್ತೆ ಹೊರತು ನಮ್ಮನ್ನ ನೋಡ್ದಂಗೆ ಅಲ್ವಲ್ಲ. ಕನ್ನಡಿಲಿ ನಾವೇನಾದ್ರೂ ಸಿಂಗಾಪುರ್ ನೋಡೋಕ್ಕಾಗುತ್ತಾ? ಅಥವಾ ಕನ್ನಡಿಲಿ ನಾವೇನಾದ್ರೂ ಅಲ್ಲ, ಅಥವಾ ಸ್ಮಾರ್ಟ್ ಫೋನಲ್ಲಿ ಸಿಂಗಾಪುರ್ ನೋಡಿದ್ರೆ ಸಿಂಗಾಪುರ್ ನೋಡ್ದಂಗೆ ಆಗುತ್ತಾ? ಆಗಲ್ವಲ್ಲ. ಹಾಗೆ ಕನ್ನಡಿಯ ಪ್ರತಿಫಲನ ನಮ್ಮನ್ನ ಕಾಣುವುದಲ್ಲ. ಹಾಗಿದ್ದರೆ ಕಣ್ಣಿನಿಂದ ಕಾಣಲಾಗದನ್ನ ನಾನು ಅಂದಿದೆಯಲ್ಲ, ಅದು ಅನುಭವಕ್ಕೆ ಬರುತ್ತೆ. ಅಂದ್ರೆ ನಮ್ಮ ಜೊತೆ ನಾವು ದಿನಕ್ಕೆ 15ರಿಂದ 20 ನಿಮಿಷ ಸಮಯ ಕಳೆಯೋಕೆ ಆರಂಭಿಸಿದರೆ ಯಾವುದೇ ಒಂದು ಕೆಲಸ ಮಾಡಬೇಕಾಗಿಲ್ಲ. ಒಬ್ಬರೇ ಕೂತ್ಕೊಂಡು ನಮ್ಮನ್ನ ನಾವು ಗಮನಿಸ್ತಾ ಹೋದ್ರೆ ಆಗ ನಮ್ಮನ್ನ ನಾವು ಕಾಣೋಕೆ ಸಾಧ್ಯ. ಆ ದುಃಖ ಅನ್ನೋ ಒಂದು ಕುರುಡುತನ, ಆ ನನ್ನ ದೇಹ ನನ್ನ ಮನಸ್ಸು ಅನ್ನೋ ಒಂದು ಕುರುಡುತನ ಹೋಗಿ ಆತ್ಮಪ್ರಜ್ಞೆ ಉಂಟಾಗುತ್ತೆ. ಅದನ್ನೇ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಏನ ಕಂಡಡೇನಯ್ಯ ತನ್ನ ಕಾಣದಾತ ಕುರುಡ. ಎಲ್ಲವನ್ನೂ ನೋಡ್ತಿರ್ತೀವಿ, ನಮಗೆ ಪೂರ್ತಿ ಸಂತೃಪ್ತಿ ಬರೋದಿಲ್ಲ. ಯಾಕೆ? ನಾವು ಕುರುಡರಾಗಿರ್ತೀವಿ. ಏನು ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವುಡ. ಎಲ್ಲರ ಮಾತು ಕೇಳ್ತಾ ಇರ್ತೀವಿ, ಹಂಗೈತೆ ಹಿಂಗೈತೆ, ಅದನ್ನು ಮಾಡ್ಬೇಕಂತೆ, ಇದನ್ನು ಮಾಡ್ಬೇಕಂತೆ, ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತಂತೆ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಅಯ್ಯೋ ಇದು ಕಷ್ಟ ಅಂತಾರೆ. ಯಾವುದನ್ನು ನಂಬಬೇಕು? ಇದು ಹೊರ ಜಗತ್ತಿನ ಒಂದು ಮಾಹಿತಿ. ಅದು ಯಾವತ್ತೂ ಒಂದು ಕಂಪ್ಯಾರಿಸಮ್ ನಡೀತಲೇ ಇರುತ್ತೆ. ಹೊಸ ವಿಷಯ ಸಿಕ್ಕರೆ ಅದರ ಕಡೆ ಹೋಗುತ್ತೆ, ಮತ್ತೆ ಇನ್ನೊಂದು ಹೊಸ ವಿಷಯ ಸಿಕ್ಕರೆ ಆ ಕಡೆ ಹೋಗುತ್ತೆ. ಯಾವತ್ತೂ ಪೂರ್ಣತ್ವವನ್ನ ಪಡೆದುಕೊಂಡಿರಲ್ಲ. ಆದರೆ ನಮ್ಮನ್ನ ನಾವು ಕೇಳಬೇಕು ಅಂತ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಹೇಳ್ತಿರೋದು. ಕಿವಿಗೆ ಸಾಧ್ಯವಿಲ್ಲ, ನಮ್ಮ ಅಂತರಂಗಕ್ಕೆ ಕಿವಿ ಇಲ್ಲ, ಸ್ವಯಂ ಪ್ರಜ್ಞೆಯೇ ಕಿವಿ ಅಲ್ವಾ? ಅದನ್ನ ಕೇಳಬೇಕು. ಹೃದಯ ತಾನೇನು ಮಾಡ್ಬೇಕು ಅಂತಿದೆಯೋ ಅದನ್ನ ಮಾಡು ಅಂತ ಅದು ಜೋರಾಗಿ ಇರುತ್ತೆ. ನಾವು ಬಡಿದು ಕೂರಿಸ್ತಾ ಇರ್ತೀವಿ. ಏನೋ ಇಷ್ಟ ಇರುತ್ತೆ, ಅದನ್ನ ಬಿಟ್ಟು ಬೇರೇನೋ ಮಾಡ್ತಾ ಇರ್ತೀವಿ. ಏನ ಕೇಳಿದಡೇನಯ್ಯ ನೂರಾರು ಜನರನ್ನ ಕೇಳು. ಯಾವುದೇ ಒಂದು ಕ್ಷೇತ್ರದ ಸಾಧಕರು ಕೆರಿಯರ್ ಕೌನ್ಸಿಲಿಂಗ್ ಹೋದವರು ಅಲ್ವಾ? ಹಾಗಿದ್ದಾಗ ನಾವು ಯಾರನ್ನ ಕೇಳೋದು? ಸುಮ್ಮನೆ ಕೌನ್ಸಿಲಿಂಗ್ ಮಾಡಿಸಿಕೊಳ್ಳೋದನ್ನ ಬಿಟ್ಟು ನಿನ್ನನ್ನು ನೀನು ಕೇಳು. ಅಂದರೆ ನಿನ್ನ ಆತ್ಮದ ಕೂಗನ್ನ ಕೇಳು. ಏನು ಮಾಡಬೇಕು ಅಂತ ಅದು ಸ್ಪಷ್ಟವಾಗಿ ಹೇಳುತ್ತೆ. ಆತ್ಮಕ್ಕೆ ದ್ವೇಷಗಳಿಲ್ಲ. ಹಿಂದೆ ಯಾರೋ ಏನೋ ಅಂದಿದ್ರು ಅದಕ್ಕೆಲ್ಲ ಏನು ಕೆಲಸ ಮಾಡಬೇಕು ಅಂತ ಅನ್ಸಲ್ಲ. ಅದು ಯಾವುದು ಬೇಕೋ ಶುದ್ಧವಾಗಿ ಇರುತ್ತೋ ಅದನ್ನ ಆ ಆತ್ಮ ಮಾತ್ರ ಮಾಡುತ್ತೆ. ಅದಕ್ಕೆ ನೀನು ಕೇಳು. ಫಸ್ಟ್ ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮನ್ನ ನಾವು ಪರಿಶುದ್ಧತೆ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನೀನು ಕಿವುಡ. ಏನೇ ಕೇಳಿದ್ರು, ಎಷ್ಟೇ ಜನ ಸಜೆಷನ್ ಕೇಳಿದ್ರು ನೀ ಕಿವುಡನಾಗಿ ಉಳಿತೀಯ. ಏನು ಮಾತಾಡಿದಡೇನಯ್ಯ ತನ್ನ ಮಾತಾಡದಾತ ಮೂಗ. ಎಲ್ಲರನ್ನೂ ಮಾತಾಡಿಸ್ತಿರ್ತೀವಿ, ಸುಮ್ಮನೆ ನಗ್ತಿರ್ತೀವಿ, ಕಣ್ಣಲ್ಲಿ ಆನಂದ ಇರಲ್ಲ. ಸುಮ್ಮನೆ ಪ್ಲಾಸ್ಟಿಕ್ ನಗು, ಸುಮ್ಮನೆ ಹೀಗೆ ಅಲ್ಬಿಡ್ತಿರ್ತೀವಿ, ಸುಮ್ಮನೆ ಒಂಥರ ಆರ್ಟಿಫಿಷಿಯಲ್ ನಗು. ಎಲ್ಲರಿಗೂ ಸಮಯ ಕೊಡ್ತಾ ಇರ್ತೀವಿ, ಆದರೆ ನಮಗೆ ನಾವು ಮಾತಾಡಿಸ್ತಿದ್ದೀವ? ಏನು ಬೇಕು ನನಗೆ? ಇಷ್ಟೆಲ್ಲ ಜೀವನದಲ್ಲಿ ನಡೆದು ಬಂದಿದ್ದೇನೆ, ನನಗೆ ಏನು ಮುಖ್ಯ ಅಂತ ನಾವು ನಮಗೆ
ಒಂದು ತಿಳಿದುಕೊಂಡಿದ್ದೀವಾ? ಜಗತ್ತು ಹೇಳಿದ ರೀತಿ ಒಂದು ಕುರಿಯ ಸಮೂಹದ ಹಾಗೆ ಓಡ್ತಾ ಇದ್ದೀವಿ. ಯಾಕೆ ಓಡ್ತಾ ಇದ್ದೀವಿ ಗೊತ್ತಿಲ್ಲ. ಎಲ್ಲರೂ ಓಡ್ತಿದ್ದಾರೆ, ನಾವು ಓಡ್ತಾ ಇದ್ದೀವಿ. ಏನು ಬೇಕು ಅಂತ ತಿಳಿದುಕೊಳ್ಳದಿದ್ರು ಸರ್ವಜ್ಞರು ಹೇಳಿರುವ ಹಾಗೆ ತನ್ನಂತೆ ತಾನಾಗದವ ಜಗದಳು ಏನಾದಡೇನು ಸರ್ವಜ್ಞ. ಯಾರೇ ಏನು ಸಾಧಿಸಬಹುದು, ಆದರೆ ನಮ್ಮ ಕ್ಷೇತ್ರ ಏನು, ತಾವು ಏನು, ಒಂದು ತಾನು ಯಾರು ಎನ್ನುವ ಒಂದು ಅರಿವು ಮೂಡದೆ ಏನಾದರೂ ಅರ್ಥವಿಲ್ಲ ಅದನ್ನೇ ಅಲ್ಲಿ ಏನು ಮಾತಾಡಿದಡೇನಯ್ಯ. ತನ್ನ ಮಾತಾಡದಾತ ಮೂಕ. ಎಷ್ಟೇ ಯಾರೋ ಜೊತೆ ಏನೇ ಮಾತಾಡಿದ್ರು ಎಲ್ಲರಿಗೂ ಸಮಯ ಕೊಡ್ತಿರ್ತೀವಿ. ನಮಗೆ ಎಷ್ಟು ಸಮಯ ಕೊಡ್ತಿದ್ದೀಯಾ? ಆ ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ. ಆದ್ದರಿಂದ ದಿಟದಿಂದ ತಮ್ಮನ್ನು ತಾ ಕಾಣಬೇಕು, ಅಂದರೆ ದಿಟದಿಂದ ತನ್ನ ತಾ ಕೇಳಬೇಕು. ಸ್ಪಷ್ಟವಾಗಿ ಡೈರೆಕ್ಟಾಗಿ ನಮ್ಮನ್ನು ನಾವು ಕಾಣಬೇಕು, ನಮ್ಮನ್ನು ನಾವು ಕೇಳಬೇಕು, ಅಂತರಂಗದ ಜೊತೆ ನಾವು ಮಾತಾಡಬೇಕು. ದಿಟದಿಂದ ತನ್ನ ತಾ ಮಾತಾಡಬೇಕು. ಯಾಕೆ? ತನ್ನ ನೆಲೆ ಅಂದರೆ ಏನು? ಅಲ್ಲಮರು ತಾನು ಅಂತ ಉಪಯೋಗಿಸೋದು ಬೇರೆ, ನಾನು ಅಂತ ಉಪಯೋಗಿಸೋದು ಬೇರೆ. ತಾನು ಅಂದರೆ ಆತ್ಮ, ಎಲ್ಲವನ್ನು ಮೀರಿದ ಪಾರಮಾರ್ಥಿಕ ಶಕ್ತಿ. ಬೇಂದ್ರೆ ಅವರು 4 ತಂತಿಯಲ್ಲಿ ಹೇಳ್ತಾರಲ್ಲ, ನಾನು, ನೀನು, ಆನು, ತಾನು ಅಂತ. ಆ ತಾನು 4ನೆಯದ್ದು, ಎಲ್ಲವೂ ಅದರಲ್ಲಿ ಒಳಗೊಂಡಿರುತ್ತೆ, ಬ್ರಹ್ಮ ಸ್ವರೂಪವಾದದ್ದು. ಅದು ನಮ್ಮಲ್ಲೇನೆ ನಿಜವಾಗಿಯೂ ನಾವು ಯಾರು, ಆತ್ಮ ಇದೇ ತನ್ನ ನೆಲೆ, ಸ್ವಭೂಮಿ. ಮತ್ತು ಆತ್ಮ ಆಗಿರಬೇಕು, ನಮ್ಮ ಆತ್ಮ ಆಗಿರಬೇಕು. ಸ್ವಭೂಮಿ ನಮ್ಮ ಭೂಮಿ ಅಥವಾ ನಮ್ಮ ಮೂಲ. ನಮ್ಮ ಆತ್ಮವೇ ನಮ್ಮ ಮೂಲ ಸ್ವರೂಪವು ಕಾರಣ. ಅಂದರೆ ನಮ್ಮ ಸ್ವಸ್ವರೂಪ ನಮಗೆ ನಾವು ಅನುಭವಕ್ಕೆ ಬರೋದು ಆತ್ಮದ ಮಟ್ಟದಲ್ಲಿ ಮಾತ್ರ. ಜಗತ್ತೆಲ್ಲವನ್ನು ನಾವು ಅನುಭವಿಸೋಕೆ ಇಂದ್ರಿಯಗಳ ಮೂಲಕ ಆದರೆ ನಾವು ಇಂದ್ರಿಯಗಳ ಮೂಲಕ ನಮ್ಮನ್ನು ಅನುಭವಿಸೋಕೆ ಸಾಧ್ಯವಿಲ್ಲ. ಹಾಗೆ ಇಂದ್ರಿಯಗಳು ತಮ್ಮನ್ನೇ ತಾವು ಅನುಭವಿಸೋಕೆ ಸಾಧ್ಯವಿಲ್ಲ. ಹಾಗಿದ್ದಾಗ ನಾವು ಹೇಗೆ ನಮ್ಮನ್ನು ಅನುಭವಿಸ್ಬೇಕು? ನಮ್ಮ ಚಿಂತನೆಗಳಿಗೆ ನಾವು ಸಾಕ್ಷಿಯಾಗಿ ನಿಂತಾಗ ನಾವು ನಮ್ಮ ಆತ್ಮ ಅಂತ ಅನುಭವಕ್ಕೆ ಬರುತ್ತೆ. ಆಗ ನಮ್ಮ ಸ್ವಭೂಮಿ, ಸ್ವಸ್ವರೂಪ ಮತ್ತು ನೆಲೆ ಯಾವುದು ಗೋಚರ ಆಗುತ್ತೆ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇರೋದು. ಹಾಗಾಗಿ ನಾವು ಸಹ ನಮ್ಮ ಒಳಗಿನ ಒಂದು ಸತ್ವ ಯಾವುದು ಅನ್ನೋ ಪ್ರಶ್ನೆಯನ್ನು ಉತ್ತರ ಸಿಗಬೇಕು ಅಂತ ಏನಿಲ್ಲ. ಉತ್ತರಕ್ಕಿಂತ ಪ್ರಶ್ನೆನೇ ಒಂದು ಅದ್ಭುತವಾದಂತಹದ್ದು. ಅನುಭವ, ನಾನು ಯಾರು, ನಾನು ಈ ಇಂದ್ರಿಯಗಳಲ್ಲ, ನಾನು ಈ ಕೈಕಾಲು ಇರೋ ಒಂದು ದೇಹ ಅಲ್ಲ ಅಂದಮೇಲೆ ಇನ್ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಆತ್ಮವನ್ನು ಶುದ್ಧ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.